ಕಸದಿಂದಲೇ ಗಟ್ಟಿಮುಟ್ಟಾದ ಪರಿಸರ ಸ್ನೇಹಿ ಕಟ್ಟಡ ಕಟ್ಟೋದು ಸಾಧ್ಯನಾ? ಬನ್ನಿ ಈ ಹೊಸ ಐಡಿಯಾ ಬಗ್ಗೆ ತಿಳ್ಕೊಳ್ಳೋಣ. ನಾವು ನೋಡೋ ದೊಡ್ಡ ಬಿಲ್ಡಿಂಗ್ಗಳಿಗೆಲ್ಲ ಒಂದು ಪರಿಸರ ಬೆಲೆ ಇದೆ. ಅದ್ರಲ್ಲೂ ಬಹುಪಾಲು ಹೊರೆ ಬರೋದು ಒಂದೇ ವಸ್ತುವಿನಿಂದ. ಪ್ರಪಂಚದ 7% CO2 ಮಾಲಿನ್ಯಕ್ಕೆ ಕಾರಣ ಕಾಂಕ್ರೀಟ್ ತಯಾರಿಕೆಯಲ್ಲಿ ಬಳಸೋ ಸಿಮೆಂಟ್. ಕಾಂಕ್ರೀಟ್ ಗಟ್ಟಿಮುಟ್ಟಾಗಿದ್ದರೂ ಅದ್ರಿಂದ ಪರಿಸರಕ್ಕೆ ತುಂಬಾನೇ ಹಾನಿ. ಹಾಗಾದ್ರೆ ಇದಕ್ಕೆ ಪರ್ಯಾಯ ಮಾರ್ಗ ಇದೆಯಾ? ಪರಿಹಾರ ನಮ್ಮ ಕಸದ ಬುಟ್ಟಿಯಲ್ಲೇ ಇರಬಹುದು. ಬನ್ನಿ ಅಂತಹ 3 ವಸ್ತುಗಳನ್ನ ನೋಡೋಣ. ಮೊದಲನೇದು ಮೊಟ್ಟೆ ಚಿಪ್ಪಿನ ಪುಡಿ. ಇದ್ರಲ್ಲಿರೋ ರಾಸಾಯನಿಕ ಗುಣಗಳು ಸಿಮೆಂಟ್ನಲ್ಲೇ ಇರುತ್ತೆ. ಎರಡನೇದು ಸಿಲಿಕಾ ಫ್ಯೂಮ್. ಇದು ಸಿಲಿಕಾನ್ ಇಂಡಸ್ಟ್ರಿಯ ವೇಸ್ಟ್. ಇದು ಕಾಂಕ್ರೀಟನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಮೂರನೇದು ಬ್ಲಾಸ್ಟ್ ಫರ್ನೇಸ್ನ ಸ್ಲ್ಯಾಗ್. ಇದು ಕಟ್ಟಡಕ್ಕೆ ಹೆಚ್ಚು ಕಾಲ ಬಾಳಿಕೆ ಬರುವ ಶಕ್ತಿ ಕೊಡುತ್ತೆ. ಇವನ್ನೇ ಸಪ್ಲಿಮೆಂಟರಿ ಸಿಮೆಂಟೀಷಿಯಸ್ ಮೆಟೀರಿಯಲ್ಸ್ ಅಂದ್ರೆ SCMs ಅಂತ ಕರೆಯೋದು. ಇವು ಪರಿಸರ ಸ್ನೇಹಿ ನಿರ್ಮಾಣಕ್ಕೆ ದಾರಿ. ಹಾಗಾದ್ರೆ ಈ ವಸ್ತುಗಳೆಲ್ಲ ಒಟ್ಟಿಗೆ ಸೇರಿದ್ರೆ ಏನಾಗುತ್ತೆ? ಇದನ್ನೇ ವಿದ್ಯಾರ್ಥಿಗಳ ಪ್ರಾಜೆಕ್ಟ್ ಒಂದರಲ್ಲಿ ಟೆಸ್ಟ್ ಮಾಡಿದ್ದಾರೆ. ಬೇಕಿಂಗ್ ತರನೇ ಇದು. ಸಿಮೆಂಟ್ ಅನ್ನು 10, 20 ಮತ್ತೆ 30% ಕಡಿಮೆ ಮಾಡಿ ಈ ಹೊಸ ವಸ್ತುಗಳನ್ನ ಬಳಸಿದ್ರು. ಪ್ರೊಸೆಸ್ ತುಂಬಾ ಸಿಂಪಲ್. ವಸ್ತುಗಳನ್ನ ಮಿಕ್ಸ್ ಮಾಡಿ, ಅಚ್ಚು ಹಾಕಿ, ನೀರಿನಲ್ಲಿ ಗಟ್ಟಿ ಮಾಡಿ, ಆಮೇಲೆ ಅದರ ಶಕ್ತಿ ಪರೀಕ್ಷೆ ಮಾಡಿದ್ರು. ಇಲ್ಲಿ ನೋಡಿ, ಮಿಕ್ಸ್ ಮಾಡೋದ್ರಿಂದ ಹಿಡಿದು ನೀರಲ್ಲಿ ಮುಳುಗ್ಸಿ ಕ್ಯೂರಿಂಗ್ ಮಾಡೋವರೆಗಿನ ಇಡೀ ಪ್ರಕ್ರಿಯೆಯನ್ನ ನೋಡ್ಬೋದು. 28 ದಿನಗಳ ನಂತರ ಆ ಕ್ಷಣ ಬಂದೇ ಬಿಡ್ತು. ಈ ಬ್ಲಾಕ್ಗಳು ಎಷ್ಟು ಸ್ಟ್ರಾಂಗ್ ಇವೆ ಅಂತ ಟೆಸ್ಟ್ ಮಾಡುವ ಸಮಯ. ರಿಸಲ್ಟ್ಸು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. 20% ಬದಲಿ ಮಿಶ್ರಣ ಮಾಮೂಲಿ ಕಾಂಕ್ರೀಟ್ಗಿಂತಲೂ ಸ್ಟ್ರಾಂಗ್ ಆಗಿತ್ತು. ಅಂದ್ರೆ ಈ ಹೊಸ ಮಿಶ್ರಣ ಪರಿಸರಕ್ಕೂ ಒಳ್ಳೇದು ಅಷ್ಟೇ ಅಲ್ಲ, ಅದ್ಕಿಂತ ಹೆಚ್ಚು ಗಟ್ಟಿಮುಟ್ಟಾಗಿತ್ತು. ಇದು ಬರೀ ಒಂದು ಕಾಲೇಜ್ ಪ್ರಾಜೆಕ್ಟ್ ಅಲ್ಲ, ಇದು ನಮ್ಮ ನಿರ್ಮಾಣ ಕ್ಷೇತ್ರದ ಭವಿಷ್ಯವನ್ನೇ ಬದಲಿಸಬಲ್ಲ ಐಡಿಯಾ. ಇದ್ರಿಂದ 3 ಲಾಭಗಳಿವೆ. ಭೂಮಿಗೆ ಸೇರೋ ಕಸ ಕಡಿಮೆ ಆಗತ್ತೆ, ಮಾಲಿನ್ಯನೂ ಕಡಿಮೆ, ಜೊತೆಗೆ ಕಟ್ಟಡಗಳು ಇನ್ನಷ್ಟು ಸ್ಟ್ರಾಂಗ್. ಹಾಗಾದ್ರೆ ಇವತ್ತಿನ ಕಸದಿಂದ ನಾಳಿನ ನಗರಗಳನ್ನ ಕಟ್ಟೋದು ನಿಜಕ್ಕೂ ಸಾಧ್ಯನಾ? ಈ ಪ್ರಶ್ನೆ ನಮ್ಮ ಮುಂದಿದೆ.